ಸೋರಿಕೆ ಪ್ರಕರಣದಲ್ಲಿ ದೇಶದಾದ್ಯಂತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಭುಗಿಲೆದ್ರು, ಹೋರಾಟ ಆಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೇ ತಗೊಂಡ್ರು. ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕಳಿಸತಿ ರಾಜೀನಾಮೆ ತಗೊಂಡಿದ್ರಿ. ಈ ಸತಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂದರೆ ನೀವು ವೀಕ್ ಆಗಿದ್ದೀರಿ ಅಂತ ಪ್ರತಿಪಕ್ಷದಲ್ಲಿ. ಮೇಡಮ್, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸದನದಲ್ಲಿ ಒಂದು ಮಾತಾಡ್ತಾರೆ. ಇದು ರಾಜ್ಯದಲ್ಲಿ ನೋಡಿದ್ದಾರೆ. ಇವತ್ತು ಎಲ್ಲ ರಾಜಕಾರಣಿಗಳು ಕಳ್ಳ ನೋಡ್ತಾ ಇದ್ದಾರೆ. ನಮ್ಮನ್ನ ಬೀದಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಳ್ಳನ ರೀತಿ ನೋಡ್ತಾರೆ. ನಮ್ಮನ್ನು ನೋಡೋ ರೀತಿ ನೀತಿಗಳೇ ಬೇಳೆ ಆಗ್ತದೆ. ಸಾಮಾಜಿಕವಾಗಿ ನಮಗೊಂಥರ ನೋವಾಗ್ತಾ ಇದೆ ಸಂಗತಿ ಹೇಳ್ಕೊಬೇಕಂತ ಸದನದಲ್ಲಿ ಹೇಳಿದ್ರು. ಇವತ್ತು ಪ್ರತ್ಯಕ್ಷವಾಗಿ ಆ ಸದನದಲ್ಲಿ ಒಪ್ಕೊಂಡಿರೋಂಥದ್ದು, ಸನ್ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡಿರೋಂಥದ್ದು 87 ಕೋಟಿ ಆಗಿರೋಂಥ ಸಂತ್ಯನ ಒಪ್ಕೊಂಡಿರೋಂಥವ್ರನ್ನ ಇವತ್ತು ಇದೇ DK ಶಿವಕುಮಾರ್ ಅವರು ಕರ್ಕೊಂಬಂದು ನೀವು ಮಾಡ್ಕೊಂತಿದ್ದೀನಿ ಅಂದ್ರೆ ನೀವು ಹೇಳ್ತಾ ಇದ್ದೀರಲ್ಲ, ಧರ್ಮರಾಯನ ಧರ್ಮ, ಅರ್ಜುನನ ಗುರಿ, ದುರ್ಯೋಧನ ನಿಷ್ಠೆ, ಭೀಮನ ಬಲ, ಕೃಷ್ಣನ ಚತುರ ಜ್ಞಾನ ಇರ್ಬೇಕಂತ ಇದ್ರಲ್ಲ, ಈ ಎಲ್ಲವನ್ನು ಕಳ್ಳರನ್ನ ನೀವು ಕಾಪಾಡ್ಕೊಳ್ಳೋಸ್ಕರ ಬಂದು ಮುಖ್ಯಮಂತ್ರಿ ಆಗಿದ್ದೀರಾ. ಇವತ್ತು ನೀವು ಆರ್ಥಿಕ ದಿವಾಳಿಯಾಗಿರೋದು. ಇವತ್ತು ಆರ್ಥಿಕ ದಿವಾಳಿಯಾಗಿರೋ ಸರ್ಕಾರದಲ್ಲಿ ಭ್ರಷ್ಟ ರಾಜಕಾರಣಿ ನಾಗೇಂದ್ರನ ಇಷ್ಟೊಂದು ಓಲೈಸ ಸಿದ್ಧಾಂತ ಇದೆ ಅಂದ್ರೆ ನಿಮಗೆ ಇವತ್ತು ಆರ್ಥಿಕ ದಿವಾಳಿಗೆ ನೀವು ಸೂಟ್ ಕೇಸ್ ಕೊಟ್ಟು ತಗೊಂಡಿದ್ದೀರಿ. ಇವತ್ತು ವ್ಯವಹಾರಿಕವಾಗಿ ನಡೆದಿದೆ. ಇವತ್ತು ನೀವು ಏನೋ ಒಂದು ಕಡೆಯಿಂದ ಅವ್ರ ಕಡೆಯಿಂದ ಪಡೆದಿರೋ ಸೂಟ್ ಕೇಸಿಂದ ನೀವು ಅಧಿಕಾರಕ್ಕೋಸ್ಕರ ಇಷ್ಟು ಕೊಟ್ಟು ಇದ್ಕೊಂಡು ಮಾಡ್ತಾ ಇದೀರಿ ಅಂತ. ಇವತ್ತು ನನ್ನ ವಿಚಾರ ಒಂದಿಷ್ಟೇ ಮೇಡಮ್, ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನ ಮಹನೀಯರು ರಾಜೀನಾಮೆ ಕೊಟ್ಟಿದ್ದಾರೆ ನೈತಿಕತೆ ಐತಿ. ಇವತ್ತು ಈ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇದೆ. ಇವತ್ತು ಇತಿಹಾಸದಲ್ಲಿ ಕಾಂಗ್ರೆಸ್ ಅಲ್ಲಿ ಯಾವ್ದಾದ್ರು ಒಂದು ಆರೋಪ ಅಂತ ಬಂದಿದ ತಕ್ಷಣ ಅದನ್ನ ನೈತಿಕತೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಜಾರ್ಜ್ ಅವ್ರ ವಿಚಾರ ತಗೊಳ್ರಿ. ಆತ್ಮಹತ್ಯೆ ಗಣೇಶನ್ ಅವರು ಲೆಟರ್ ಬರೀತಾರೆ, ಆತ್ಮಹತ್ಯೆಗೆ ನೇರ ಕಾರಣ ಜಾರ್ಜ್ ಅಂತ. ಅವರು ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಅವರು ಅದನ್ನ ಸಾಬೀತಾದ್ಮೇಲೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಅದನ್ನ ನೀವು ಮಾಡಿ. ಇವತ್ತು ನಿಮ್ಮ ಒಂದು ಹಿತಾಸಕ್ತಿಗೋಸ್ಕರ 7 ಕೋಟಿ ಜನ ಬಲಿ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ನಮ್ಮ ವಿಚಾರ ಇಷ್ಟೇ. ಇವತ್ತು ಸದನ ನಡಿಬೇಕಾಗಿದ್ದು ರಾಜ್ಯದ ಭವಿಷ್ಯ ನಿಧಿನ ಜನರ ಒಂದು ಸಂಕಷ್ಟಗಳಿಗೆ ನೀವು ಪರಿಹಾರ ಕೊಡಬೇಕಾಗಿದ್ದು ಹೊರತು ಒಬ್ಬ ಭ್ರಷ್ಟ ನಿಷ್ಠ ಕಳ್ಳನ್ ತಂದು ನೀವು ಕ್ಯಾಬಿನೆಟ್ ಇಟ್ಕೊಂಡು ಅವನ ಪರ ನಿಂತಿದ್ದೀರಂದ್ರೆ ನಾಚಿಗೆಟ್ಟ ಸರ್ಕಾರ ನಿಮ್ಮ ಜನರ ಇವತ್ತು ನಿಮ್ಮನ್ನು ತಿರಸ್ಕಾರ ಮಾಡಿ ದಂಗೆ ಹೇಳೋ ಪರಿಸ್ಥಿತಿಗೆ ಹೋಗ್ತಾ ಇದೆ. ದಂಗೆ ಎದ್ದೇಳ್ತಾರೆ. ಯಾಕಂದ್ರೆ ಇವತ್ತು ಬರಗಾಲ ಸ್ಟಾರ್ಟ್ ಆಗಿದೆ. ಇವತ್ತು ಮಳೆ ಇಲ್ಲ, ಇವತ್ತು ಬೆಳೆ ಇಲ್ಲ, ರೈತರು ಪರಿಹಾರ ಇಲ್ಲ, ಬೆಳೆ ಗಗನಕ್ಕಿದೆ. ಇವತ್ತು ಯಾವುದೇ ಬೆಳೆ ನೋಡಿ ಏರಿಕೆ. ಇವತ್ತು ಒಂದು ರಸ್ತೆಗಳಿಲ್ಲ, ಯಾವುದೇ ವಿಚಾರ ತಗೊಳ್ಳಿ ನೀವು. ಒಂದು ಆಸ್ಪತ್ರೆಗಳು ಸರಿ ಇಲ್ಲ. ಇವತ್ತು ನಿತ್ಯ ಜನರ ಮರಣ ಹೋಮಗಳು ನಡೀತಿದೆ ರಾಜ್ಯದಲ್ಲಿ. ಅದ್ರ ಬಗ್ಗೆ ಒಬ್ಬರು ಚಕಾರ ಇಲ್ಲ. ಇವತ್ತು ಒಂದೇ ಒಂದು ಅಧಿಕಾರ ದಾಯಿಗಳಾಗಿ ಕೇವಲ 18 ತಿಂಗಳು 20 ತಿಂಗಳಿರೋಂಥ ಸರ್ಕಾರ ಇವತ್ತು ಭ್ರಷ್ಟ ಒಬ್ಬ ರಾಜಕಾರಣಿ ತಗೊಂಡು ನೀವು ಸಚಿವ ಸ್ಥಾನ ತಗೊಂಡು ಬೇಡ ಅಂತ ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಇವತ್ತು ಜನ ಕೂಡ ಇವತ್ತು ಪಬ್ಲಿಕ್ ಡೊಮೇನ್ ಹೇಳ್ತಾ ಇದ್ದಾರೆ. ಒಬ್ಬ ಕಳ್ಳ ಅಂತ ನಿರೂಪವಾಗಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟಾದ್ಮೇಲೆ ಮತ್ತೆ ಒಂದು ಸೇರ್ಸ್ಕೊಂತಿದೆ. 140 ಜನ ಕ್ಯಾಬಿನೆಟ್ ಇದ್ದಾರೆ, 40 ಜನ MS ಇದ್ದಾರೆ. ಬೇರೆ ಯಾರು ಶಾಸಕರು ಸಚಿವರು ಮಾಡಕ್ಕೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂದಿದ್ದಾರೆ? ಕದಿಯಕ್ಕೆ ಕಳ್ಳನೇ ಬೇಕಾಗಿರೋದಲ್ಲಿ ಲೂಟಿ ಮಾಡ್ತಾರೆ ಸರ್ಕಾರ ಅಂತ ಇವತ್ತು ಹೇಳ್ಕೊಳಕ್ ಹೋಗ್ತಾ ಇದೆ ಅಷ್ಟೇ ಜನದ ಮುಂದೆ. ನಾಗೇಂದ್ರ ಅವರ ವಿಚಾರ ಬಹಳ ದೊಡ್ಡ ಸಮಸ್ಯೆ. ನಾನೇನು ತಕ್ಕಡಿಗೆ ಹಾಕಿ ಅದು ಹೆಚ್ಚು ಇದು ಕಮ್ಮಿ ಅಂತ ಹೇಳ್ತಿಲ್ಲ. ಆದರೆ ಇತರ ಸಮಸ್ಯೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇದು ಒಂದು ಸಮುದಾಯದ ಸಮಸ್ಯೆ, ಆದರೆ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ. ಕಾವೇರಿ ನೀರಿರ್ಬೋದು, ಬರದ ಸಮಸ್ಯೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಸರ್ಕಾರಿ ಶಾಲೆಗಳು ಮತ್ತು ಆಸ್ಪತ್ರೆಗಳಲ್ಲಂತೂ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ, ಎಲ್ಲಿ ಬೆಂಕಿ ಬೀಳುತ್ತೆ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಛಾವಣಿ ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ, ಇವುಗಳ ಚರ್ಚೆ ಆಗಬೇಕಿತ್ತಲ್ವಾ?